ಬಹಳ ಮುಖ್ಯವಾಗಿ ಮೀನರಾಶಿ ಬಹಳ ಶಾಂತವಾಗಿರ್ತಕ್ಕಂಥ ರಾಶಿ, ಜಲಚರ ರಾಶಿ, ಬಹಳ ಉತ್ತಮವಾದಂತಹ ವಿದ್ಯಾ ಬುದ್ಧಿ ಜ್ಞಾನ ಅಧಿಕಾರ ಸಂಪತ್ತು ಸಮೃದ್ಧಿ ಹೊಂದುವಂತಹ ರಾಶಿ ಅಂದರೆ ಮೀನರಾಶಿ. ವೈವಾಹಿಕ ಜೀವನಕ್ಕೆ ಪ್ರಯತ್ನ ಪಟ್ಟಂತಹ, ಲಗ್ನಕ್ಕೆ ಪ್ರಯತ್ನ ಪಟ್ಟಂತಹ, ಸಂತಾನಕ್ಕೆ ಪ್ರಯತ್ನ ಪಟ್ಟಂತಹ ಒಂದಷ್ಟು ವಿಷಯಗಳಲ್ಲಿ ಏನು ಹಿನ್ನಡೆ ಕಾಣ್ತಾ ಇದ್ದೀರಿ, ಇದರಿಂದ ನಿಮಗೆ ಫಲ ಸಿಗತಕ್ಕಂತಹ ಸಾಧ್ಯತೆಗಳು ಇವೆ. ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಭೈರವಿ ತಂತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 12 ರಾಶಿಗಳಲ್ಲಿ ಉಳಿದಂತಹ ಕೊನೆಯ ರಾಶಿ ಜಲಚರ ರಾಶಿ ಮೀನರಾಶಿ. ಮೀನರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಗುರುದೇವ, ಗುರುವಿನ ಅನುಗ್ರಹದಿಂದ ನಿಮಗೆ ಏನೆಲ್ಲ ಸಿಗುತ್ತೆ ಎಂಬತಕ್ಕಂತಹ ಒಂದು ಮೂಲ ಪ್ರಶ್ನೆಗಳನ್ನು ತಿಳಿಸ್ಲಿಕ್ಕೆ ಹೊರಟಿದ್ದೇವೆ. ಬಹಳ ಮುಖ್ಯವಾಗಿ ಮೀನರಾಶಿ ಬಹಳ ಶಾಂತವಾಗಿರ್ತಕ್ಕಂಥ ರಾಶಿ, ಜಲಚರ ರಾಶಿ, ಬಹಳ ಉತ್ತಮವಾದಂತಹ ವಿದ್ಯಾ ಬುದ್ಧಿ ಜ್ಞಾನ ಅಧಿಕಾರ ಸಂಪತ್ತು ಸಮೃದ್ಧಿ ಹೊಂದುವಂತಹ ರಾಶಿ ಅಂದರೆ ಮೀನರಾಶಿ. ಮೀನರಾಶಿಗೆ ಅಧಿಪತಿ ಶಿವ, ಗುರುವಿನ ಸಾಕ್ಷಾತ್ ಅವತಾರ. ಈ ಮೀನರಾಶಿಯವರು ಪರ್ಟಿಕ್ಯುಲರ್ ಆಗಿ ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಳ್ಳಿ, ಸಾಯಿಬಾಬರ ಆರಾಧನೆ ಮಾಡಿ, ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ. ಇವರು ಮೂರಕ್ಕಿಂತ ಮಿಗಿಲಾದಂಥದ್ದೇ ಸಾಕ್ಷಾತ್ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ನಿಮಗೆ ತೃತೀಯ ಸ್ಥಾನದಲ್ಲಿ ಮಂಗಳನಿರ್ತಕ್ಕಂಥದ್ದು, 3ನೇ ಸ್ಥಾನದ ಮಂಗಳ ಸಹಜವಾದಂಥ ರೂಪವನ್ನು ಕೊಡ್ತಾನೆ. ಲಗ್ನ ಪ್ರಯತ್ನ ಮಾಡಿದರೆ, ಲಗ್ನದಲ್ಲಿ ಯಾರಿಗೆಲ್ಲ ವಿಫಲತೆ ಕಾಣ್ತಾ ಇದೆ, ಲಗ್ನದಲ್ಲಿ ಬಹಳ ಉತ್ತಮವಾದಂಥ ಫಲ, ಸುಂದರವಾದಂತಹ ಜೀವನ ಕಟ್ಟಿಕೊಡ್ತಕ್ಕಂತಹ ಗುರುವಿನ ಅನುಗ್ರಹ ಮಂಗಳದಿಂದ ಆಗ್ತಕ್ಕಂಥ ಸಾಧ್ಯತೆ ಇದೆ. ಧನು ಸಹಜ ರೂಪದಲ್ಲಿ ನಿಮಗೆ ಮಂಗಳ ಇರತಕ್ಕಂಥದ್ದು. ಮಂಗಳ ಆದಷ್ಟು ಸಮಾಧಾನಕರವಾದಂಥ ಸ್ಥಿತಿಯಲ್ಲಿ ನಿಮ್ಮನ್ನು ನಡೆಸ್ತಾ ಇದ್ದಾನೆ. ವೈವಾಹಿಕ ಜೀವನಕ್ಕೆ ಪ್ರಯತ್ನ ಪಟ್ಟಂತಹ, ಲಗ್ನಕ್ಕೆ ಪ್ರಯತ್ನ ಪಟ್ಟಂಥ, ಸಂತಾನಕ್ಕೆ ಪ್ರಯತ್ನ ಪಟ್ಟಂಥ ಒಂದಷ್ಟು ವಿಷಯಗಳಲ್ಲಿ ಏನು ಹಿನ್ನಡೆ ಕಾಣ್ತಾ ಇದ್ದೀರಿ, ಇದರಿಂದ ನಿಮಗೆ ಫಲ ಸಿಗತಕ್ಕಂತಹ ಸಾಧ್ಯತೆಗಳು ಇವೆ. ಹಾಗೆ ಬಹಳ ಮುಖ್ಯವಾಗಿ 6ನೇ ಸ್ಥಾನದಲ್ಲಿ ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಶತ್ರು ಸ್ಥಾನವಾಗಿರ್ತಕ್ಕಂಥದ್ರಿಂದ ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ಕೆಲವೊಂದು ಅಪವಾದಗಳು, ತೊಂದರೆಗಳು, ಆಸ್ತಿಗೆ ಸಂಬಂಧಪಟ್ಟ ಗೊಂದಲಗಳು ಬರ್ತಕ್ಕಂಥದ್ದಿದೆ. ಆತ್ಮಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯದೇವನು ಸಹ ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಶಾರೀರಿಕವಾಗಿ BP ಮತ್ತು ಶುಗರಿಗೆ ಸಂಬಂಧಪಟ್ಟ ಹಾಗೆ, 2 ಕಾಲಗಳಿಗೆ ಸಂಬಂಧಪಟ್ಟ ಹಾಗೆ, ಶ್ವಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕಂಟಕಗಳು ಬರುವಂತಹ ಸಾಧ್ಯತೆಗಳಿವೆ. ತುಂಬ ಎಚ್ಚರವಾಗಿರಬೇಕಾಗುತ್ತೆ. ಅದಾದ ನಂತರದಲ್ಲಿ ರಾಹುನು ಸಹ ನಿಮಗೆ ನೋಡಿ 8 ಅಷ್ಟಮಾಧಿಪತಿ ರಾಹು ಇರತಕ್ಕಂಥದ್ದು. ಅಷ್ಟಮದಲ್ಲಿ ರಾಹು ದೃಷ್ಟಿ ಸತ್ತು 7ನೇ ಭಾಗದಲ್ಲೂ ಸಹ ಬರ್ತಕ್ಕಂಥದ್ದಿದೆ. ನಿಮ್ಮ ಜೀವನದಲ್ಲಿ ನಿತ್ಯವೂ ಸತ್ತು ಬದುಕುವಂಥ ಸ್ಥಿತಿಗೆ ಹೋಗ್ತಾ ಇದೆ ಜೀವನ. ನಿಮಗೂ ಸಹ ಸಾತಿ ಇದೆ ಎಂಬತಕ್ಕಂಥದ್ದನ್ನು ಮರಿಬೇಡಿ. ಸತ್ಯವಾಗಿಯೂ ಈ ಸದ್ಯ ನಿಮಗೆ ಮೀನರಾಶಿಯವರಿಗೆ ಸಾತಿಯ ಪ್ರಭಾವ ಹಾಗೂ ಆತ್ಮಕ್ಕೆ ಅಧಿಪತಿಯಾಗಿರ್ತಕ್ಕಂಥ ರವಿಯ ನೀಚ ದೃಷ್ಟಿ, ಶತ್ರು ಸ್ಥಾನದಲ್ಲಿರ್ತಕ್ಕಂಥದ್ದು, ರಾಹುವಿನ ತ್ರಿಕೋಣ ಸ್ಥಾನದ ದೃಷ್ಟಿ, ಸಾತಿಯ ಅಂತ್ಯವಾಗ್ತಿರ್ತಕ್ಕಂಥದ್ದು, ಬಹಳ ದೊಡ್ಡ ಡೇಂಜರ್ ಝೋನಲ್ಲಿ ಇರ್ತೀರಾ ನೀವು. ಬಹಳ ಎಚ್ಚರವಾಗಿರಿ. ಸೊ ನಾನು ಕೊಡುವಂತಹ ಈ 3 ಟಿಪ್ಸ್ ನಿಮ್ಮ ಜೀವನದಲ್ಲಿ ಬಹಳ ಬಹಳ ಮುಖ್ಯವಾದಂಥದ್ದಾಗಿರುತ್ತೆ. ಆಸ್ತಿ ಖರೀದಿ ಮಾಡಬೇಕಾದ್ರೆ ಸತ್ಯವಾಗಿಯೂ ಕೈ ಹಾಕಬೇಡಿ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಬಿರುಕುಗಳು ಬಂದರೂ ತಾವೇ ಅನುಸರಿಸ್ಕೊಂಡು ನಿಮ್ಮದೇ ತಪ್ಪು ಅನ್ನತಕ್ಕಂಥ ಭಾವನೆಯಲ್ಲಿ ಹೋಗಿ. 3ನೇದಾಗಿ ಅತಿ ದೊಡ್ಡದಾದಂಥ ಹಣಕಾಸಿನ ವ್ಯವಹಾರವನ್ನು, ಲೇವಾದೇವಿ ಕೊಡು ತಗೊಳ್ಳುವಂಥದ್ದನ್ನು ಮಾಡಬೇಡಿ. ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿ, ಅಪರಿಚಿತ ಸ್ತ್ರೀಯರನ್ನು ಪರಿಚಯ ಮಾಡಿಕೊಂಡು ಅವರೊಟ್ಟಿಗೆ ಸ್ನೇಹ ಬೆಳೆಸ್ಲಿಕ್ಕೆ ಹೋಗಬೇಡಿ. ಇಷ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಟಿಪ್ಸ್. ನಿಮಗೆ ಈಗ 2ನೇ ಭಾವಕದಲ್ಲಿ ಶನಿಶ್ಚರನಿದ್ದಾನೆ ಮಧ್ಯಭಾಗದಲ್ಲಿ. ನಿಮಗೆ 3ನೇ ಭಾಗಕ್ಕೆ ಬಂದರೆ ನಿಮ್ಮನ್ನು ವಿಚಲಿತವಾಗಿ ನಿಮ್ಮ ಲೈಫನ್ನೇ ತೀಡಿ ಒಂದು ಹಂತಕ್ಕೆ ತರತಕ್ಕಂಥವನು 2.5 ವರ್ಷ ತಡೆಯೋದು ಭಾಳ ಕಷ್ಟವಾಗುತ್ತೆ. ಎಚ್ಚರ. ಮೀನರಾಶಿಯವರು ಆದಷ್ಟು ಶಿವನ ಆರಾಧನೆ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಹಾಗೆ ಶನಿಶ್ಚರನ ತಿಲಹೋಮ ಮಾಡತಕ್ಕಂಥದ್ದನ್ನು ಸಹ ಮರಿಬೇಡಿ. ಸಾಧ್ಯವಾದರೆ ಶನಿಶ್ಚರನ ಸನ್ನಿಧಿಗೆ ಎಳ್ಳೆಣ್ಣೆ ಕೊಟ್ಟು ಪೂಜೆ ಮಾಡಿಕೊಂಡು ಬರೋದು ಬಹಳ ಉತ್ತಮ. ಇಂಥ ವಿಶಿಷ್ಟವಾಗಿರ್ತಕ್ಕಂತಹ ಶನಿಶ್ಚರನ 3ನೆಯ ಪಾದ ಅಂದರೆ ತಾನು 3 ಹೆಜ್ಜೆ ಇಡತಕ್ಕಂಥ ಈ ಸಾತಿಯಲ್ಲಿ
3ನೇ ಪಾದವೇ ಮೀನರಾಶಿ ಆಗಿರುತ್ತೆ. ಮೀನರಾಶಿಯವರೇ ತುಂಬ ಎಚ್ಚರವಾಗಿರಿ. ಹಾಗೆ ನಮ್ಮ ಈ ಚಾನಲನ್ನು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.